ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅವ್ರೇನಾದರೂ ಅಂದ್ಕೊಳಲ್ವಾ, ವಿಷಯ ಎಲ್ಲೆಲ್ಗೋ ಹೋಗ್ಬಿಡುತ್ತೆ ಅಲ್ವಾ, ಅದಕ್ಕೆ ಹೇಳಿದೆ. ಬಾರಪ್ಪ, ಪಾಪ ವೆಂಕಿ ಚಲ್ವಿ ನಿನಗೋಸ್ಕರ ಕೆಳಗಡೆ ಕಾಯ್ತಿದ್ದಾರೆ, ಯಾಕಿನ್ನೂ ಬಂದಿಲ್ಲ ಅಂತ ಅಲ್ವಾ? ಏನು ಹೇಳ್ತಿದ್ದೀರಿ ಶಾಂತಮ್ಮ? ವಾ, ಕಾಯ್ತಿದ್ದಾರೆ. ನೀನು ಬಾ, ನೀನು ಬಾ ಈಗ. ಶಾಂತಮ್ಮ, ಲೈಟು ಆನ್ ಮಾಡ್ಕೊಂಡಿಲ್ವಲ್ಲ? ಹುಟ್ಟು ಹಬ್ಬದ ಹಾರ್ದಿಕ ಶುಭಾಶಯಗಳು ಜಯಂತ್ ಅವರೇ. ಬನ್ನಿ ಬನ್ನಿ, ಕಟ್ ಮಾಡುವಂತ್ರಿ. ಬನ್ನಿ ಬನ್ನಿ. ಯಾಕೆ ಬೇಜಾರಲ್ಲಿದ್ದೀರಾ? ಓ, ಅತ್ತೆ ಮಾವ ಬಂದಿಲ್ಲ ಅಂತನಾ? ಹಾಂ, ಅವರಿದ್ದಿದ್ರೆ ಚೆನ್ನಾಗಿರೋದು. ಅವ್ರಿಗೂ ಬರಬೇಕು ಅಂತ ಸಾನೇ ಆಸೆ ಇತ್ತು, ಆದರೆ ಏನೋ ಕೆಲಸ ಬಂದ್ಬಿಡ್ತಲ್ಲ, ಅದಕ್ಕೆ ಬರೋಕ್ಕಾಗಿಲ್ಲ. ನೀವೇನು ಬೇಜಾರಾಗಬೇಡಿ, ಮುಂದಿನ ಸತಿಗೆ ಮನೆಯವ್ರು ಎಲ್ಲರೂ ಬರ್ತೀವಿ. ಕಟ್ ಮಾಡಿ. ಯಾಕಂದ್ರೆ ನನ್ನ ಹಣೆ ಬರೋನೇ ಸರಿ ಇಲ್ಲ. ಎಲ್ಲ ಕೈ ಕೊಡ್ತಾ ಇದೆಯಲ್ಲ. ಪೆಟ್ರೋಲ್ ಚೆಕ್ ಮಾಡೋಣ, ಪೆಟ್ರೋಲ್ ಖಾಲಿ ಆಗಿರ್ಬೇಕಾ ಅಂತ. ಒಳ್ಳೆ ಟೈಮಲ್ಲಿ ಕೈ ಕೊಡ್ತಲ್ಲಪ್ಪ ಇದು. ಪೆಟ್ರೋಲ್ ಖಾಲಿ ಆಯ್ತಲ್ಲ, ಏನು ಮಾಡೋದೀಗ? ಯಾರು ಕಾಣಿಸ್ತಾ ಇಲ್ವಲ್ಲ. ಸರ್ ಇಲ್ಲಿ ಪೆಟ್ರೋಲ್ ಬಂಕ್ ಎಲ್ಲಿದೆ ಸರ್? ಅಲ್ಲ ರೀ, ದೆವ್ವಗಳು ಓಡಾಡೋ ಟೈಮಲ್ಲಿ ಪೆಟ್ರೋಲ್ ಕೇಳ್ತಿದ್ರಲ್ರಿ ನೀವೇನು ದೆವ್ವನ ಸರ್? ಅಂದರೆ ದೆವ್ವ ಓಡಾಡೋ ಟೈಮಲ್ಲಿ ಅಂತ ಹೇಳಿದ್ರಲ್ಲ, ಅದಕ್ಕೆ ಕೇಳಿದೆ. ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ, ಆ ಥರದಲ್ಲಿ ಪೆಟ್ರೋಲ್ ಬಂಕ್ ಇದೆಯಾ? ಇಲ್ಲಿ ಸುತ್ತಮುತ್ತ 5-6 ಕಿಲೋಮೀಟ್ರು ಎಲ್ಲೂ ಪೆಟ್ರೋಲ್ ಇಲ್ಲ ರೀ. ಹೌದಾ? ದೂರ ನಡ್ಕೊಂಡೇ ಹೋಗ್ಬೇಕು. ನಿಮ್ಮ ಬೈಕಿಂದ ಸ್ವಲ್ಪ ಪೆಟ್ರೋಲ್ ಕೊಡ್ಬೋದಾ ಸರ್? ಪೆಟ್ರೋಲ್ ಖಾಲಿ ಆಗಿಬಿಟ್ಟಿದೆ, ಒಂಚೂರು ಹೋಗ್ಬೇಕಾಗಿತ್ತು. ಅಲ್ಲ ರೀ, ನಿಮಗೆ ಪೆಟ್ರೋಲ್ ಕೊಟ್ಬಿಟ್ಟು ನಾನು ನಡ್ಕೊಂಡು ಹೋಗ್ಲೇನ್ರಿ ರೀ? ಪೆಟ್ರೋಲ್ ಬೆಲೆ ಎಷ್ಟಾಗಿದೆ ಅಂತ ಗೊತ್ತೇನ್ರಿ ನಿಮಗೆ? ಹೋಗ್ರಿ ರೀ. ಅಲ್ಲ ಸರ್, ಏನು ಮಾಡೋದಪ್ಪ ಈಗ? ನಡ್ಕೊಂಡೇ ಹೋಗ್ಬೇಕಷ್ಟೆ. ಜಯಂತ್ ಅವರೇ, ನಾವೇನು ಹೊರಡ್ತೀವಿ. ಯಾಕೆ ಹೀಗೆ ಸಡನ್ನಾಗಿ ಹೊರಟ್ಬಿಟ್ರಿ? ನನ್ನಿಂದೇನಾದರೂ ಬೇಜಾರಾಯ್ತಾ? ಅಯ್ಯಯ್ಯೋ, ಅಂಥದ್ದೆಲ್ಲ ಏನಿಲ್ಲ.
ಅದು ಅತ್ತೆ ಮಾವ ಎಲ್ಲೋ ಹೋಗ್ತಿದಾರಲ್ಲ, ಅಜ್ಜಿ ಮನೇಲಿ ಒಬ್ಬರೇ ಆಗ್ತಾರೆ, ನಾವಿಬ್ರು ಹೋದ್ರೆ ಅಜ್ಜಿನ ಮನೇಲಿ ನೋಡ್ಕೋಬೋದು, ಅದಕ್ಕೆ. ಹೌದಾ? ಇಷ್ಟೊತ್ತಲ್ಲಿ ಹೋದ್ರೆ ಬಸ್ ಸಿಗುತ್ತಲ್ಲ, ಆರಾಮಾಗಿ ಹೋಗ್ಬೋದು ನೀವು. ಹಾಂ ಶಾಂತಮ್ಮ ಅವರೇ, ಮಾವ ಹೇಳ್ಕಳ್ಸೋರೆ ಎಷ್ಟೊತ್ತಿಗೆ ಬಸ್ ಇದೆ, ಎಷ್ಟೊತ್ತಿಗೆ ಹೋದ್ರೆ ಅಲ್ಲಿ ತಲುಪ್ತೀವಿ ಅಂತ. ಹೋಗ್ಬೋದು ನಾವಿವಾಗ. ಜಯಂತ, ನೀನೇ ಕಳಿಸ್ಕೊಡ್ಬೇಕು ಅಂತಿದ್ದೆ, ಅವರೇ ಹೊರಟು ನಿಂತಿದ್ದಾರಲ್ಲ. ಒಳ್ಳೇದೇ ಆಯ್ತು. ನೀವಿಬ್ರು ಹೊರಟು ನಿಂತ ಮೇಲೆ ನಾನೇನು ಹೇಳಿ? ನೀವು ಬಂದಿದ್ದು ತುಂಬ ಸಂತೋಷ ಆಯಿತು. ನೀವಿಬ್ಬರು ಮನೆಗೆ ಬಂದು ಕೇಕ್ ಕಟ್ ಮಾಡಿ ಸೆಲೆಬ್ರೇಟ್ ಮಾಡಿಸಿದ್ದು ನನಗೆ ತುಂಬ ಖುಷಿ ಆಯಿತು. ನೋಡಿ, ನೀವಿಬ್ಬರೇ ಹೋಗೋದು ಬೇಡ, ನಾನೇ ಬಿಟ್ಟು ಬರ್ತೀನಿ. ಹಾಂ? ಅಲ್ಲಪ್ಪ ಜಯಂತ್, ಅಲ್ಲ ನೀನ್ ಯಾಕೆ ಹೋಗ್ತೀಯಾ? ಆಟೋನಲ್ಲೂ ಕಾರಲ್ಲೂ ಕಳಿಸ್ಬೋದಲ್ವಾ? ಅಲ್ಲ ಶಾಂತ, ಇಲ್ಲ ಜಯಂತ್ ಅವರೇ, ನಿಮ್ಗೆ ಯಾಕೆ ತೊಂದರೆ, ನಾವು ಹೋಗ್ತೀವಿ. ಅದು ಹೆಂಗಾಗತ್ತೆ ನೋಡಿ, ನೀವಿಬ್ಬರು ನಮ್ಮ ಮನೆಗೆ ಗೆಸ್ಟ್ ಅಲ್ವಾ, ನಾನು ನಿಮ್ಮಿಬ್ಬರನ್ನ ಸೇಫಾಗಿ ಬಿಡಬೇಕು, ಅದೇ ಸರಿ. ನಾನು ರೆಡಿ ಆಗ್ಬಿಟ್ಟು ಬರ್ತೀನಿ, ನೀವಿಬ್ಬರು ಕಾರ್ ಹತ್ರ ಇರಿ. ಹಾಂ ಶಾಂತಮ್ಮ? ಆರಾಮಾಗಿ ಹೋಗಿ ಬನ್ನಿ. ಅಯ್ಯೋ ಪರವಾಗಿಲ್ಲ ಅಕ್ಕ, ದೇವ್ರು ಒಳ್ಳೇದು ಮಾಡಿ, ಸುಖವಾಗಿರಿ, ಆರಾಮಾಗಿರಿ. ಸರಿನಪ್ಪ. ಕಮಾನ್ ವಿಶ್ವ, ನಿನ್ನ ಬೆಂಕಿ ಚೆಲ್ವಿ ಇಬ್ಬರನ್ನು ಸೇಫ್ ಆಗಿ ಬಿಟ್ಟಾಗಿದೆ. ಸ್ಪೀಕ್ ಮೈ ಕಾಲ್. ಇದೇನಿದು? ವಿಶ್ವ ಯಾಕೆ ಫೋನ್ ತಗೋತಾ ಇಲ್ಲ? ಚಿನ್ನಮರಿಗೆ ಏನಾದರೂ ಆಗಿದ್ರೆ? ನೋ ಜಯಂತ, ನೀನು ಸುಮ್ಮನೆ ಕೈ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಂಡಿದ್ರೆ ಏನೂ ಉಪಯೋಗ ಇಲ್ಲ. ಚಿನ್ನಮರಿ, ನಿಮ್ಗೇನು ಆಗಲ್ಲ. ಜಯಂತ ಇಸ್ ಕಮಿಂಗ್. ನಾನು ಆದಷ್ಟು ಬೇಗ ಬಂದು ನಿಮ್ಮನ್ನು ಕರ್ಕೊಂಡು ಸೇಫಾಗಿ ಹೊರಟು ಬರ್ತೀನಿ. ಹೌದು ಜಯಂತ, ಕಾಯ್ತಾ ಹೋದ್ರೆ ಉಪಯೋಗ ಇಲ್ಲ. ಬರ್ತಾ ಇದ್ದೀನಿ ಚಿನ್ನಮರಿ, ಆದಷ್ಟು ಬೇಗ ಬಂದೆ. ಲಕ್ಷ್ಮೀ ನಿವಾಸ